ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬೆಂಡೆಕಾಯಿ ಒಂದು ಡ್ರಿಂಕ್ ಅಂತ ಹೇಳ್ಬೋದು. ನಾನು ರಾತ್ರಿನ ಇದನ್ನು ನೆನೆ ಇಟ್ಟೇನಿ ಒಂದು ಗ್ಲಾಸ್ ನೀರಿನಾಗ. ಇವಾಗ ಇದನ್ನು ಖಾಲಿ ಹಟ್ಟಿಲೇ ತೊಗೋಬೇಕು. ನಾನೀಗ ಅದನ್ನು ಕುಡಿತಾ ಒಂದು ಪಲಾವ್ ಮಾಡ್ಕೋತಾ ಇದ್ದೀನಿ. ಇವತ್ತಿಂದ ವಿಡಿಯೋ ಇದೊಂದು ಪಲಾವ್ ಮಾಡತ್ತೀನಿ, ಮೆಂತ್ಯ ಪಲಾವ್ ಮಾಡೋಕೆ ನಾನು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡೀನಿ. ಹಂಗನ ಒಂದು ಅರ್ಧ ಕ್ಯಾರೆಟು, ಒಂದು ದಪ್ಪ ಮೆಣಸಿನ್ಕಾಯಿ, ಬೀನ್ಸು, ಇದು ಕ್ಯಾಬೇಜು, ಫ್ಲವರು, ಹಂಗನ ಇದು ಒಂದು ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ. ನಾನು ಮೆಣಸಿನ್ಕಾಯಿ ಬಳಸ್ತಾ ಇಲ್ಲ ಇಲ್ಲಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಅದೇನು ತೊಗೊಂಡಿವಲ್ಲ ಮೆಂತ್ಯ ಸೊಪ್ಪು, ಅದನ್ನು ಮಿಕ್ಸಿ ಮಾಡ್ಕೊಂಡು ಅದರ ಜೊತೆಗೆ ಅಲ್ಲ ಬೆಳ್ಳುಳ್ಳಿ ಏನು ಮಾಡಿಟ್ಕೊಂಡೀವೋ ಅದನ್ನು ಹಾಕ್ಕೋಬೇಕು. ಇದ್ರ ಜೊತೆಗೇ 2 ಚಕ್ಕೆ, 4 ಲವಂಗ, 4 ಮೆಣಸಿನ್ಕಾಯಿ ತೊಗೊಂಡೆ ನಾನು. ಒಂದಿಷ್ಟು ನೀರು ಹಾಕ್ಕೋಬೇಕು. ಇದಕ್ಕೆ ಈ ಥರ ಬರ್ತಿದೆ ನೀರು ಹಾಕೊಂಡು ಸ್ವಲ್ಪ ಅಳ್ಕಾಗೈತಿದೆ. ನಾನೀಗ ಕುಕ್ಕರ್ ಇಟ್ಕೊಂಡೀನಿ. ಒಂದು ಕುಕ್ಕರಿಗೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಒಂಚೂರು ಜಾಸ್ತಿ ಆದರೂ ನಡೀತೆ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಂಡು ನಡೀತೆ. ನಾನು ನಿಮ್ಗೆ ಆಗ ಉಳ್ಳಾಗಡ್ಡಿನ ತೋರಿಸಿರ್ಕಿಲ್ಲ. ಒಂದು ತೊಗೊಂಡನ್ನ ಕಟ್ ಮಾಡಿ ಗುಂಡದಾಗಿ ಹೆರ್ಚಿರೋ ಉಳ್ಳಾಗಡ್ಡಿ. ಒಂದು 2 ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ಇವಾಗ ಒಂದು 2 ಸ್ಪೂನ್ ಜೀರಿಗೆ. ಇವಾಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿರೋ ಒಂದೊಂದಾಗಿ ಹಾಕ್ಕೋಬೇಕು. ಇವಾಗ ಕಾಲೇಜ್ ಹಾಕ್ತಾ ಇದನ್ನು. ಟೊಮೆಟೊ ಒಂದು, ಬೀನ್ಸ್, ಮೆಣಸಿನ್ಕಾಯಿ, ಹಾಕೊಂಡು ಒಂದು ರೌಂಡ್ ತಿರುಗಿಸ್ಬೇಕು ಅದನ್ನು. ನಾನಿಲ್ಲಿ ಅರ್ಧ ಸ್ಪೂನ್ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಅರಿಶಿನ ಪುಡಿ. ನಾನು ಖಾರ ಯಾಕೆ ಹಾಕ್ಕೊಂಡೆ ಅಂದ್ರೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಅದಕ್ಕೆ ಖಾರ ಹಾಕ್ಕೊಂಡಿದ್ದು. ಇವಾಗ ಏನು ರುಬ್ಬೇಕಲೆ ಅದನ್ನು ಹಾಕ್ಕೋಬೇಕು. ನಾನಿವಾಗ ಅಕ್ಕಿ ಹಾಕತ್ತೀನಿ. ನಾನು 2 ಬಾಟ್ಲ್ ಅಕ್ಕಿ ತೊಗೊಂಡೀನಿ. ಇಲ್ಲಿ ಒಂದು ಸಲ ಹಿಂಗೆ ತಿರ್ಸ್ಕೊಂಡು ಬರಬೇಕು. ಒಂದು 2ರಿಂದ 3 ಗ್ಲಾಸ್ ನೀರು ಹಾಕ್ಕೋಬೇಕು ಇದಕ್ಕೆ. ಇದಕ್ಕೆ ಇವಾಗ ಉಪ್ಪು ಹಾಕತ್ತೇನೆ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ರುಚಿ ತಕ್ಕಂಗೆ ಉಪ್ಪು ಹಾಕ್ಕೋಬೇಕು. ಇದು ಇವಾಗ 3 ವಿಸಿಲ್ ಹೊಡಿಬೇಕು. ನಾನೀಗ ಸಲಾಡ್ ಮಾಡೋಕ್ಕೆ 1 ಆ್ಯಪಲ್ ತೊಗೊಂಡೇನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗಷ್ಟ 1 ಸೌತೆಕಾಯಿ, 1 ಕ್ಯಾರೆಟ್, ಆ್ಯಪಲ್ನ ಈಗ ಕಟ್ ಮಾಡ್ಕೊತಾ ನಾನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಥರ. ನಾನಿಲ್ಲಿ ಒಂದು ದೊಡ್ಡದು ಆ್ಯಪಲ್ ತೊಗೊಂಡಿನಿ. ಅದ್ರೊಳಗಿಂದ ಮಿಕ್ಕಿದ್ದು ಒಂದು ಸ್ವಲ್ಪ ಇಟ್ಕೊಂಡೀನಿ. ಆಮೇಲೆ ನಾನು ಸ್ಮೂತಿ ಮಾಡ್ಕೊಳಕ್ಕೆ ಇದು ಒಂದು ಅರ್ಧ ಸೌತೆಕಾಯಿ, ಒಂದು ಅರ್ಧ
ಕ್ಯಾರೆಟ್ ನಾನು ಇಷ್ಟು ಬಳಸ್ಕೊಂಡು ಸ್ಮೂತಿ ಮಾಡ್ಕೊತೀನಿ ನಾನು. ಆಮೇಲೆ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೊಂದು ಚೂರು ಉಪ್ಪು, ನೋಡಿ ಈ ಥರ ಮಾಡ್ಕೊಂಡೇನಿ ನಾನು ಇವತ್ತು. ನಾನಿಲ್ಲಿ ಸ್ಮೂತಿ ಮಾಡೋಕ್ಕೆ ಒಂದು 4 ಖಜೂರಿ ತೊಗೊಂಡೇನೆ, ಅರ್ಧ ಸೌತೆಕಾಯಿ, ಕ್ಯಾರೆಟ್ ಒಂಚೂರು ಒಂದು ಅರ್ಧ ಆದಷ್ಟು, ಒಂದು ಗಿರ್ದದಷ್ಟು ತೊಗೊಂಡೇನೆ, ದಾಳಂಬ್ರಿ ಹಣ್ಣು, ಹಾಗೆ ಒಂದು ಅರ್ಧದಷ್ಟು ಆ್ಯಪಲ್, ಒಂದು 2 ಬಾದಾಮಿ, 2 ಗೋಡಂಬಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನಾನು ಇದಕ್ಕೆ ನೀರು ಬಳಸತ್ತೀನಿ, ಹಾಲು ಹಾಕತ್ತಿಲ್ಲ ಇವತ್ತು. ನೋಡಿ ಈ ಥರ ಒಂದು ಸ್ಮೂತಿನ ನಾನು ಮಾಡ್ಕೊಂಡೇನಿ. ಇದು ಚೆನ್ನಾಗಿ ಬಂದೈತಲ್ಲ. ಇವಾಗ ಇದನ್ನು ಗ್ಲಾಸಿಗೆ ಹಾಕೋತಾನೆ. ಇದು ಒಂಥರ ಡಯಟ್ ಮಾಡೋರಿಗೆಲ್ಲ ಎಲ್ಲ ಚೆನ್ನಾಗಿರುತ್ತೆ, ಮಾಡ್ಕೊಂಡು ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದು ಶುಗರ್ ಅದ, ಜಾಸ್ತಿ ಬಳಸಬಾರ್ದು. ನನ್ನ ಮೇಲೆ ಏನೂ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ನಮ್ಮಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ. ನೋಡಿ ಇದೊಂದು ಇವತ್ತಿನ ಸ್ಮೂತಿ ಹೇಗಿದೆ, ಚೆನ್ನಾಗಿದೆಯಲ್ಲ. ಇದಕ್ಕೀಗ 2 ಸ್ಪೂನ್ ನಾನು ಸಬ್ಜಾ ಬೀಜನ ಹಾಕತ್ತೇನೆ. ಸಬ್ಜಾ ಬೀಜ 2 ಥರ ಬರುತ್ತೆ, ನೀವು ಯಾವ್ದು ಹಾಕೋತೀರೋ ಹಾಕೋಬೋದು. ನೋಡಿ ಈ ಥರ ಒಂದು ಸ್ಮೂತಿ ರೆಡಿ ಆಯ್ತು, ನೀವು ಕುಡಿಬೋದು. ಡಯಟ್ಗೆಲ್ಲ ಚಲೋ ಇರುತ್ತೆ. ಬೆಳಗ್ಗೆ ನಾಷ್ಟ ಬಿಟ್ಟು ಬರೀ ಇದನ್ನೊಂದು ಸ್ಮೂತಿ ಕುಡಿದ್ರೆ ಹಸಿನೂ ಆಗೋದಿಲ್ಲ, ಮಧ್ಯಾಹ್ನ ತನಕ ಆರಾಮವಾಗಿ ಕುಡಿಬೋದು ಎಲ್ಲರೂ. ಇವಾಗ ಇದು ಕುಕ್ಕರ್ ವಿಸಲ್ ನೋಡೋಣ. 3 ವಿಸಲ್ ಹೊಡ್ತೀನಿ, ಯಾವ ಥರ ಆಗಿದೆ ನೋಡೋಣ. ಈಗ ನೋಡಿರಿ, ನಮ್ದು ಮೆಂತೆ ಪಲಾವ್ ಈ ಥರ ಬಂದೈತಿ. ಒಂದು ಸಲ ಒಂದು ರೌಂಡ್ ತಿರುಗಾಡ್ಕೊಂಡ್ಬಿಡ್ಬೇಕು ಇದನ್ನ. ಈ ಥರ ಬಂದೈತೆ ನೋಡಿ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಇದು ರೆಡಿ ಆಗೈತಿ. ಇವಾಗ ಬೆಳಗಿನ ನಾಷ್ಟ ನಮ್ದು ಇದಾಗೈತಿ. ಈ ಥರ ಮಾಡೀನಿ ನಾನು. ಒಂದು ಮೆಂತ್ಯ ಸೊಪ್ಪಿಂದ ಪಲಾವ, ಒಂದು ಮೊಸರು ಹಚ್ಚಿದ್ದೇನೆ. ಇದು ಬಂದು ನಾ ಇವತ್ತೇನು ಮಾಡೀನಿ ಅಂದ್ರೆ ಒಂದು ಆ್ಯಪಲ್ದ ಸಲಾಡ್ ಮಾಡ್ಕೊಂಡೀನಿ ಒಂದಿಷ್ಟು. ಓಕೆ, ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡೇನಿ. ನಿಮಗಿಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕೂಡ ನಮ್ಮ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ. ಓಕೆ, ಟೇಕ್ ಕೇರ್, ಬಾಯ್.